ಪ್ರೀತಿ ಇಲ್ಲದ ಕಡೆ ಆಸೆ ಪಡಬಾರದು. ಬೆಲೆ ಇಲ್ಲದ ಕಡೆ ಮಾತನಾಡಬಾರದು. ದೂರ ಇಟ್ಟವರ ಹತ್ತಿರ ಹೋಗಬಾರದು. ನಿನ್ನನ್ನ ಕಡೆಗಣಿಸಿದವರನ್ನ ಎದುರು ನೋಡಬಾರದು. ನಿಮಗೆ ಸಿಗದೇ ಇರುವುದರ ಬಗ್ಗೆ ಆಸೆಯನ್ನ ಎಂದಿಗೂ ಕೂಡ ಪಡುವುದಕ್ಕೆ ಹೋಗಲೇಬಾರದು. ನಂಬಿಕೆ ದ್ರೋಹ ಎನ್ನುವುದು ಕಾಣದ ಗಾಯ ಇದ್ದಂತೆ ಮನಸ್ಸನ್ನ ಆಳವಾಗಿ ನೋಯಿಸುತ್ತದೆ. ಒಮ್ಮೆ ಒಡೆದ ನಂಬಿಕೆ ಮತ್ತು ಜೋಡಿಸಲು ಬಹಳ ಸಮಯ ಬೇಕಾಗುತ್ತದೆ. ದ್ರೋಹ ಮಾಡಿದವರಿಗಿಂತ ನಂಬಿಕೆ ಇಟ್ಟವರ ನೋವು ಹೆಚ್ಚು ಭಾರವಾಗಿ ಇರುತ್ತದೆ. ಆ ನೋವು ಮನುಷ್ಯರನ್ನ ಮೌನವಾಗಿಸುತ್ತದೆ, ಆದರೆ ಒಳಗೆ ಬೆಂಕಿಯಂತೆ ಸುಡುತ್ತಾ ಇರುತ್ತದೆ. ನಿಮ್ಮ ಮನಸ್ಸು ಭಗ್ನವಾಗಿ ಇದ್ದರೂ ಸಹ ಭರವಸೆ ಕಳೆದುಕೊಳ್ಳಬೇಡಿ. ನಂಬಿಕೆಯನ್ನ ಹೊಂದಿರಿ ಮತ್ತು ಜೀವನದಲ್ಲಿ ಪ್ರತಿಯೊಂದು ಅನುಭವವೂ ಕೂಡ ಯಾವಾಗಲೂ ತನ್ನೊಂದಿಗೆ ಒಳ್ಳೆಯದನ್ನೇ ತರುತ್ತದೆ ಎಂದು ತಿಳಿದು ಜೀವನವನ್ನು ಮಾಡುವುದನ್ನು ನೋಡಬೇಕು. ಮುಗ್ಧ ಮನಸ್ಸು ಇರುವವರಿಗೆ ಏನಾದರೂ ಆದರೆ ಬೇಗ ಕಣ್ಣೀರು ಬರುತ್ತದೆ. ಸಮಾಧಾನ ಮಾಡಿಕೊಂಡು ಬದುಕುವುದನ್ನು ಕಲಿತು ಬಿಡು. ಏಕೆಂದರೆ ಈಗಿನ ಕಲಿಯುಗದಲ್ಲಿ ಕಣ್ಣೀರು ಒರೆಸುವವರಿಗಿಂತ ಕಣ್ಣೀರು ಭರಿಸುವವರೇ ಹೆಚ್ಚಾಗಿ ಇದ್ದಾರೆ. ವಿನಯವಿಲ್ಲದ ವಿದ್ಯೆ, ಹಸಿವಿಲ್ಲದ ಊಟ, ಹರಿತವಿಲ್ಲದ ಆಯುಧ, ಉಪಕಾರ ಇಲ್ಲದ ಜೀವನ, ಗುಣವಿಲ್ಲದ ರೂಪ, ಉಪಯೋಗಕ್ಕೆ ಬಾರದ ಹಣ ಎಲ್ಲವೂ ಕೂಡ ವ್ಯರ್ಥವೇ ಆಗುತ್ತದೆ. ಅಧರ್ಮದಿಂದ ಶತ್ರು ಹಲವು ಬಾರಿ ಗೆಲುವನ್ನು ಸಾಧಿಸಬಹುದು, ಆದರೆ ಕರ್ಮ ಎದುರಾಗುವ ವೇಳೆ ಧರ್ಮ ಅವನನ್ನ ಸುಡಲು ಪ್ರಾರಂಭಿಸುತ್ತದೆ. ಅವನ ನಿರ್ನಾಮ ತಪ್ಪಿಸುವುದಕ್ಕೆ ಯಾರಿಂದಲೂ ಕೂಡ ಸಾಧ್ಯವೇ ಇಲ್ಲ. ಈ ಸತ್ಯವನ್ನು ಅರಿತು ಜೀವನವನ್ನು ಮಾಡುವುದನ್ನು ನೋಡಿ. ಆದರೆ ಒಳ್ಳೆಯದನ್ನು ಮಾಡಿ, ಕೆಟ್ಟದ್ದನ್ನು ಎಂದಿಗೂ ಕೂಡ ಮಾಡುವುದಕ್ಕೆ ಹೋಗಲೇಬೇಡಿ. ಹಸಿವಿನಿಂದ ಇರುವಾಗ ಅನ್ನ ಕೊಟ್ಟವರನ್ನ, ಕಷ್ಟದಿಂದ ಇರುವಾಗ ಸಹಾಯ ಮಾಡಿದವರನ್ನ, ಅಪಾಯದಲ್ಲಿ ಇದ್ದಾಗ ರಕ್ಷಣೆಯನ್ನ ನಮಗೆ ಯಾರೂ ಇಲ್ಲ ಅಂತ ಹೇಳಿದಾಗ ನಾನಿದ್ದೇನೆ ಅಂತ ಧೈರ್ಯವನ್ನ ತುಂಬಿದವರನ್ನ ಮರೆತು ಹೋದರೆ ಮನುಷ್ಯ ಬದುಕಿದ್ದೂ ಕೂಡ ಸತ್ತಂತೆಯೇ ಆಗುವುದು. ಜೀವನದಲ್ಲಿ ನೊಂದಿರುವ ವ್ಯಕ್ತಿಗೆ ಯಾವುದೇ ಬೆಲೆ ಬಾಳುವ ವಸ್ತುಗಳ ಮೇಲೆ ಆಸೆಯೂ ಇರುವುದಿಲ್ಲ, ಹಾಗೆ ಅದನ್ನು ಪಡೆದುಕೊಳ್ಳುವ ಮೋಹವೂ ಕೂಡ ಇರುವುದೇ ಇಲ್ಲ. ನೀವು ಯಾವ ವ್ಯಕ್ತಿಯಾಗುತ್ತೀರಾ ಎನ್ನುವುದು ನಿಮಗೆ ಬಿಟ್ಟಿರುವಂತಹ ವಿಚಾರ. ನಂಬಿಕೆ ಅನ್ನುವುದು ಮಣ್ಣಿನ ಮಡಿಕೆ ಇದ್ದ ಹಾಗೆ. ವಿಶ್ವಾಸ ಮಡಿಕೆಯೊಳಗಿನ ಬೆಣ್ಣೆಯಂತೆ. ಮಡಿಕೆ ಒಡೆದರೆ ಜೋಡಿಸಲು ಅಸಾಧ್ಯ, ಬೆಣ್ಣೆ ಹಾಳಾದರೆ ತಿನ್ನಲು ಅಸಾಧ್ಯ. 100 ಕಾಗೆಗಳು ಕೂಗಾಡಿದರೆ ಏನು ಒಂದು ಕೋಗಿಲೆಯ ಧ್ವನಿಯನ್ನು ಸರಿದೂಗಿಸಲು ಸಾಧ್ಯವಾದೀತೆ? 100 ಜನ ಕೊಂಕು ಮಾತನಾಡಿದರೆ ಏನು ಒಬ್ಬ ಒಳ್ಳೆಯ ವ್ಯಕ್ತಿಯನ್ನು ವಿರೂಪಗೊಳಿಸುವುದಕ್ಕೆ ಸಾಧ್ಯವಾದೀತೆ? ನೋವು ಅನ್ನುವುದು ಪ್ರತಿಯೊಬ್ಬರನ್ನೂ ಕೂಡ ಬದಲಿಸಿ ಬಿಡುತ್ತದೆ. ಕೆಲವರು ನೋವಿನಿಂದ ನರಳುತ್ತಾರೆ, ಕೆಲವರು ನೋವಿನಿಂದ ಕಲಿಯುತ್ತಾರೆ ಮತ್ತು ಕಲಿತು ಮುನ್ನಡೆಯುತ್ತಾರೆ. ನರಳುವುದು ಅಥವಾ ಕಲಿತು ಮುಂದೆ ನಡೆಯುವುದು ನಿಮ್ಮ ಆಯ್ಕೆ ಎನ್ನುವುದು ನಿಮಗೆ ಬಿಟ್ಟಿದ್ದು. ಒಂದು ತುತ್ತು ಅನ್ನ ಹಾಕಿದವರಿಗೆ ಅನ್ಯಾಯ ಮಾಡಿದರೆ, ನಿಮಗೆ ಸಹಾಯ ಮಾಡಿದವರಿಗೆ ಮೋಸ ಮಾಡಿದರೆ, ನಿಮಗೆ ಬದುಕುವ ದಾರಿ ತೋರಿಸಿದವರಿಗೆ ವಂಚನೆ ಮಾಡಿದರೆ ಅದು ಮಹಾಪಾಪ. ಇವತ್ತು ಸಂತೋಷವಾಗಿ ಇರಬಹುದು, ಆದರೆ ಈ ಪ್ರಪಂಚದಲ್ಲಿ ಕರ್ಮ ಕಾಲಕ್ಕೆ ಇರುವ ಜ್ಞಾಪಕ ಶಕ್ತಿ ಬೇರೆ ಯಾವುದಕ್ಕೂ ಕೂಡ ಇರುವುದಿಲ್ಲ. ಅದು ಸರಿಯಾದ ಸಮಯವನ್ನು ನೋಡಿ ಸುಡುತ್ತದೆ ಎನ್ನುವುದನ್ನು ಮರೆಯಲೇಬೇಡಿ. ಯಶಸ್ಸು ಅದೃಷ್ಟದಿಂದ ಬರುವುದಿಲ್ಲ, ಅದು ಶಿಸ್ತು, ಪರಿಶ್ರಮ ಮತ್ತು ನಿರಂತರ ಪ್ರಯತ್ನದಿಂದ ಬರುತ್ತದೆ. ಎಂದಿಗೂ ಪ್ರಯತ್ನವನ್ನು ನಿಲ್ಲಿಸುವುದಕ್ಕೆ ಹೋಗಲೇಬೇಡಿ. ಕನಸು ಕಾಣುವುದು ಮೊದಲ ಹೆಜ್ಜೆ, ಆದರೆ ಅದನ್ನು ನನಸಾಗಿಸುವುದೇ ನಿನ್ನ ಪರಿಶ್ರಮ. ಪ್ರತಿದಿನ ಒಂದು ಹೆಜ್ಜೆ ಮುಂದೆ ಇಡು, ಯಶಸ್ಸು ಖಂಡಿತ ನಿನ್ನದೇ ಆಗುತ್ತದೆ ಎನ್ನುವುದನ್ನು ಮರೆಯಬೇಡ. ನೀವು ಯಾವ ಬಾಗಿಲಿನಿಂದ ಅವಮಾನ ಸರಪಳಿಯನ್ನು ದಾಟಿ ಬಂದಿರುತ್ತೀರಿಯೋ, ನಂತರ ಆ ಬಾಗಿಲಿನಿಂದ ಎಷ್ಟೇ ಆಮಂತ್ರಣ ಬಂದರೂ ಕೂಡ ಮತ್ತೆ ಹೋಗುವುದಕ್ಕೆ ಹೋಗಬಾರದು. ದೇವರು ನಮ್ಮ ಜೀವನದಲ್ಲೂ ಬಾಗಿಲು ಮುಚ್ಚಿದಾಗ ಅದಕ್ಕಿಂತ ಉತ್ತಮವಾದ ಬಾಗಿಲನ್ನು ತೆರೆಯಲು ಸಿದ್ಧನಾಗಿ ಇರುತ್ತದೆ. ನಂಬಿಕೆಯನ್ನು ಕಳೆದುಕೊಳ್ಳಬೇಡಿ. ಪ್ರತಿಯೊಂದು ವಿಳಂಬವೂ ಕೂಡ ದೇವರ ಪರಿಪೂರ್ಣ ಯೋಜನೆಯ ಭಾಗವೇ ಆಗಿರುತ್ತದೆ ಎನ್ನುವುದನ್ನು ನೆನಪಿನಲ್ಲಿ ಇಟ್ಟುಕೊಂಡು ಜೀವನವನ್ನು ನಡೆಸುವುದನ್ನು ನೋಡಬೇಕು. ಪ್ರಾಮಾಣಿಕತೆಯಿಂದ ಗಳಿಸಿದ 1 ರೂಪಾಯಿ ಹಣವೂ ಕೂಡ ಮೋಸದ ಕೋಟಿಗಿಂತ ಶ್ರೇಷ್ಠ. ಕಡ್ಡಾಯ ದಾರಿಯ ಐಶ್ವರ್ಯ ವಿನಾಶ, ತೊಂದರೆ, ಕಷ್ಟದ ದುಡಿಮೆ ಕುಟುಂಬಕ್ಕೆ ಗೌರವ ಮತ್ತು ಶಾಂತಿಯನ್ನು ನೀಡುತ್ತದೆ. ಹಣ ಕಳೆದುಕೊಂಡರೆ ಮತ್ತೆ ಸಂಪಾದಿಸಬಹುದು, ಆದರೆ ತಪ್ಪು ವ್ಯಕ್ತಿಗಳಿಗೆ ಕೊಟ್ಟ ಸಮಯ ಮತ್ತು ಹಿಂದೆ ತಿರುಗುವುದು ಇಲ್ಲ. ಆದ್ದರಿಂದ ನಿಮ್ಮ ಸಮಯವನ್ನು ನಿಮ್ಮನ್ನು ಗೌರವಿಸುವವರ ಜೊತೆಗೆ ಕಳೆಯಿರಿ, ಏಕೆಂದರೆ ಸಮಯವೇ ಜೀವನದ ನಿಜವಾದ ಸಂಪತ್ತು ಎನ್ನುವುದನ್ನು ಮರೆಯಲೇಬೇಡಿ.
ಚಿಂತೆ ಎನ್ನುವುದು ಜೀವಂತವಾಗಿ ಸುಡುವ ಚಿತೆ ಇದ್ದಂತೆ. ಅದು ಆರೋಗ್ಯ ಮತ್ತು ಬುದ್ಧಿಶಕ್ತಿಯನ್ನು ಕುಂದಿಸುತ್ತದೆ. ಆದ್ದರಿಂದ ಆಗಿ ಹೋದ ವಿಷಯಗಳ ಬಗ್ಗೆ ವ್ಯರ್ಥವಾಗಿ ಚಿಂತಿಸದೆ ಸಕಾರಾತ್ಮಕವಾಗಿ ಮುಂದೆ ಹೆಜ್ಜೆಗಿಟ್ಟರೆ ಕತ್ತಲೆಯಲ್ಲಿಯೂ ಕೂಡ ಬೆಳಕು ಎನ್ನುವುದು ಕಾಣುತ್ತದೆ ಎನ್ನುವುದನ್ನು ಮರೆಯಲೇಬೇಡಿ. ಈಗಾಗಲೇ ಆಗಿ ಹೋಗಿರುವುದನ್ನು ಸರಿಪಡಿಸಲು ಪ್ರಯತ್ನ ಪಡಬೇಡ, ಅದು ಅಸಾಧ್ಯ. ಮುಂದೆ ಆಗಬೇಕಾಗಿರುವುದರ ಬಗ್ಗೆ ಸರಿಯಾದ ರೀತಿಯಲ್ಲಿ ಯೋಚನೆಯನ್ನು ಮಾಡು, ಅದು ಖಂಡಿತವಾಗಿಯೂ ಕೂಡ ಸಾಧ್ಯವಾಗುತ್ತದೆ. ನಾವು ಬದುಕುತ್ತಿರುವುದೇ ಮುಖವಾಡಗಳ ಮಧ್ಯೆ. ಅವರಲ್ಲಿ ಒಳ್ಳೆಯವರು ಯಾರು, ಕೆಟ್ಟವರು ಯಾರು ಅಂತ ಅರ್ಥವಾಗುವುದು ಅಷ್ಟರಲ್ಲಿ ಜೀವನನೇ ಮುಗಿದಿರುತ್ತದೆ. ಸಮಯ, ಸಂಪತ್ತು, ಶಕ್ತಿ ಮತ್ತು ದೇಹ ಯಾವಾಗಲೂ ಕೂಡ ನಿಮ್ಮನ್ನು ಬೆಂಬಲಿಸುವುದಿಲ್ಲ. ಆದರೆ ಒಳ್ಳೆಯ ಸ್ವಭಾವ, ಜ್ಞಾನ ಮತ್ತು ಒಳ್ಳೆಯ ಕಾರ್ಯಗಳು ಯಾವಾಗಲೂ ಕೂಡ ನಿಮ್ಮೊಂದಿಗೆ ಇದ್ದೇ ಇರುತ್ತದೆ ಎನ್ನುವುದನ್ನು ಮರೆಯಲೇಬೇಡಿ. ಸದಾ ಕಾಲ ಒಳ್ಳೆಯ ಆಲೋಚನೆಗಳನ್ನು ಮೈಗೂಡಿಸಿಕೊಳ್ಳಬೇಕಾಗಿರುವುದು ನಿಮಗೆ ಒಳ್ಳೆಯದು. ನೋಡಿ, ಬದುಕು ಎಂದಿಗೂ ಕೂಡ ಉತ್ತರ ಕೊಡುವುದಿಲ್ಲ. ನಮ್ಮೊಂದಿಗೆ ಬದುಕುವವರೇ ಒಂದೊಂದು ಅನುಭವದ ಮೂಲಕ ಉತ್ತರವನ್ನು ಕೊಡುತ್ತಾ ಹೋಗುತ್ತಾರೆ. ಇದ್ದರೆ ವರವಾಗಿ, ಹೋದರೆ ಪಾಠವಾಗಿ. ತಾಳ್ಮೆ ಎನ್ನುವುದು ಕೇವಲ ಕಾಯುವುದಲ್ಲ, ಪರೀಕ್ಷೆಯನ್ನು ಗೆಲ್ಲುವ ಶಕ್ತಿ. ತಾಳ್ಮೆಯ ಪರೀಕ್ಷೆಯಲ್ಲಿ ಗೆದ್ದವರೇ ಇತಿಹಾಸವನ್ನು ನಿರ್ಮಿಸಿದ್ದಾರೆ ಎನ್ನುವುದನ್ನು ಮರೆಯಬೇಡಿ. ಧರ್ಮವೆಂದರೆ ಉಗ್ರವಾದವೂ ಅಲ್ಲ, ಗುಂಡಾಗಿರಿಯೂ ಕೂಡ ಅಲ್ಲ. ಧರ್ಮವೆಂದರೆ ಮಾನವೀಯತೆ, ಪ್ರೀತಿ, ಕರುಣೆ, ಸಹಜೀವನ. ಯಾರ ಹೃದಯದಲ್ಲಿ ಮಾನವೀಯತೆ ಸತ್ತಿರುತ್ತದೆಯೋ ಅವನು ಮನುಕುಲಕ್ಕೆ ಎಂದಿಗೂ ಕೂಡ ಆತಂಕಕಾರಿ. ಸಮಾಜದಲ್ಲಿ ನಿಜ ಹೇಳಿ ಬದುಕುವವರಿಗಿಂತ ಸುಳ್ಳು ಹೇಳಿ ಬದುಕುವವರೇ ಹೆಚ್ಚು. ಮತ್ತು ನಿಜ ಹೇಳುವವರನ್ನು ಯಾರೂ ಕೂಡ ಹತ್ತಿರವೂ ಕೂಡ ಸೇರಿಸಿಕೊಳ್ಳುವುದಿಲ್ಲ. ಏಕೆಂದರೆ ಅವರು ನಾವು ಹೇಳುವ ಸುಳ್ಳನ್ನು ಎಂದು ಎಲ್ಲಿ ಸಮಾಜದ ಮುಂದೆ ಹೇಳಿಬಿಡುತ್ತಾನೆಯೋ ಅನ್ನುವ ಭಯ ಅವರಿಗೆ ಇರುತ್ತದೆ. ಹಾಗಾಗಿ ಈ ಸಮಾಜದಲ್ಲಿ ಸುಳ್ಳನ್ನು ಹೇಳುವವರಿಗೆ ಇರುವಂತಹ ಪ್ರಾಮುಖ್ಯತೆ ಸತ್ಯವನ್ನು ಹೇಳುವವರಿಗೆ ಇರುವುದಿಲ್ಲ. ಒಳ್ಳೆಯ ಆಲೋಚನೆಗಳು ಒಳ್ಳೆಯ ಜೀವನವನ್ನು ನಿರ್ಮಿಸುತ್ತದೆ. ನಗುವಿನಿಂದ ದಿನವನ್ನು ಆರಂಭಿಸು. ಪ್ರತಿಯೊಂದು ಸಮಸ್ಯೆಯಲ್ಲಿಯೂ ಕೂಡ ಒಂದು ಅವಕಾಶ ಎನ್ನುವುದು ಇರುತ್ತದೆ. ಆತ್ಮವಿಶ್ವಾಸವನ್ನು ಎಂದಿಗೂ ಕೂಡ ಕಳೆದುಕೊಳ್ಳಬೇಡ. ಒಳ್ಳೆಯ ಖಂಡಿತವಾಗಿಯೂ ಕೂಡ ಸಮಯ ಎನ್ನುವುದು ಬಂದೇ ಬರುತ್ತದೆ. ನಿಜವಾದ ಸಂಬಂಧಗಳು ನಂಬಿಕೆಯ ಮೇಲೆ ನಿಂತಿರುತ್ತದೆ. ಪ್ರೀತಿ ಮಾತಿಗಿಂತ ವರ್ತನೆಯಲ್ಲಿ ಕಾಣಬೇಕು. ಕ್ಷಮೆ ಸಂಬಂಧಗಳನ್ನು ಗಟ್ಟಿಗೊಳಿಸುತ್ತದೆ. ಗೌರವವೇ ಪ್ರೀತಿಯ ಅಡಿಪಾಯ. ಒಳ್ಳೆಯವರನ್ನು ಎಂದಿಗೂ ಕೂಡ ಕಳೆದುಕೊಳ್ಳಬೇಡಿ. ಒಳ್ಳೆಯತನವನ್ನು ಮೈಗೂಡಿಸಿಕೊಂಡು ಒಳ್ಳೆಯ ರೀತಿಯಲ್ಲಿ ಆಲೋಚನೆಗಳನ್ನು ಮಾಡುವುದನ್ನು ನೋಡಿ, ಖಂಡಿತವಾಗಿಯೂ ಕೂಡ ನಿಮ್ಮ ಜೀವನದಲ್ಲಿ ಒಳ್ಳೆಯ ದಿನಗಳು ಬಂದೇ ಬರುತ್ತದೆ. ದೇವರನ್ನು ನಂಬಿದ ಮನಸ್ಸು ಎಂದಿಗೂ ಕೂಡ ಖಾಲಿ ಆಗುವುದೇ ಇಲ್ಲ. ಪ್ರಾರ್ಥನೆಯ ಶಕ್ತಿಯೂ ಕೂಡ ದೇವರನ್ನು ಬದಲಾಯಿಸುತ್ತದೆ. ಕಷ್ಟದಲ್ಲಿಯೂ ಕೂಡ ದೇವರ ಕೃಪೆ ಜೊತೆಗಿರುತ್ತದೆ. ಸಹಿಸಿ ಸಹನೆಯಿಂದ ಕಾಯುವುದೇ ದೇವರ ಸಮಯವೇ ಅತ್ಯುತ್ತಮವಾಗಿರುವಂತಹ ಸಮಯ. ಪ್ರಾರ್ಥನೆ ಫಲಿಸುತ್ತದೆ ಅನ್ನುವುದು ಎಷ್ಟು ಸತ್ಯವಾಗಿರುವಂತಹ ಮಾತೋ, ನೊಂದವರ ಶಾಪವೂ ಕೂಡ ಫಲಿಸುತ್ತದೆ ಅನ್ನುವುದು ಕೂಡ ಅಷ್ಟೇ ಸತ್ಯವಾಗಿರುವಂತಹ ಮಾತು. ಯಾರಿಗೂ ನೋವು ನೀಡುವ ಮುನ್ನ ಒಂದೇ ಒಂದು ಸಾರಿ ಆ ನೋವಿನ ಬಗ್ಗೆ ಯೋಚನೆಗಳನ್ನು ಮಾಡಿ. ಒಳ್ಳೆಯ ಮತ್ತು ಒಳ್ಳೆಯ ನಡತೆ ಮತ್ತು ಮಾನವೀಯತೆಯೇ ಜೀವನದ ನಿಜವಾದ ಶಕ್ತಿ ಎನ್ನುವುದನ್ನು ಮರೆಯಲೇಬೇಡಿ. ಒಂದರ ಹಿಂದೆ ಒಂದರಂತೆ ದುಃಖ ಬರುತ್ತದೆ ಅಂದರೆ ಅದರ ಹಿಂದೆ ಸುಖದ ರಾಶಿ. ದೇವರ ಲೆಕ್ಕಾಚಾರ ಕೆಲವೊಮ್ಮೆ ತಡವಾದರೂ ಕೂಡ ಸರಿಯಾದ ಸಮಯಕ್ಕೆ ಕೊಟ್ಟೇ ಕೊಡುತ್ತಾನೆ. ಯಾರು ನಮ್ಮ ಪರಿಸ್ಥಿತಿ ಮತ್ತು ಭಾವನೆಗಳನ್ನು ತಿಳಿದ ನಂತರವೂ ಕೂಡ ನಮ್ಮನ್ನು ನೋಯಿಸುವವರೋ ಅವರು ಎಂದೂ ಕೂಡ ನಮ್ಮವರಾಗಲು ಸಾಧ್ಯವಿಲ್ಲ. ಅಂಥವರನ್ನು ಬಯಸುವುದಕ್ಕಿಂತ ಒಗೆದು ತಳ್ಳಿ ಬಿಡುವುದೇ ಸರಿ. ಇದನ್ನು ಅರಿತು ಜೀವನವನ್ನು ಮಾಡುವುದನ್ನು ನೋಡಿ. ಭೂಮಿಯಲ್ಲಿ ಬಿತ್ತಿದ ಬೀಜ ಹೇಗೆ ತಕ್ಷಣ ಫಲವನ್ನು ಕೊಡುವುದಿಲ್ಲವೋ ಹಾಗೆಯೇ ಅಧರ್ಮ ಮಾಡಿದ ತಕ್ಷಣ ಕೆಟ್ಟ ಫಲ ಸಿಗುವುದಿಲ್ಲ. ಪಾಪದ ಕೊಡ ತುಂಬುತ್ತಾ ಹೋದಂತೆ ಒಮ್ಮೆಲೆ ಬುಡದ ಸಮೇತ ಕಿತ್ತು ಬೀಳುತ್ತದೆ. ಜೀವನದಲ್ಲಿ ಏನೂ ಕಳೆದುಕೊಂಡೆ ಎಂದು ದುಃಖ ಪಡಬೇಡ. ಬದಲಾಗಿ ಮುಂದೆ ಸಿಗುವುದು ಅದಕ್ಕಿಂತ ಹೆಚ್ಚು ಖುಷಿಯನ್ನು ಕೊಡುತ್ತದೆ ಅನ್ನುವ ನಂಬಿಕೆಗಿಡು. ಸಿಗಲಾರದ್ದನ್ನು ಕಾಯುವ ಬದಲು ಸಿಗುವ ಕಡೆ ಹೆಜ್ಜೆಗಿಡು. ನಿನ್ನ ಹೆಜ್ಜೆ ಬಲಿಷ್ಠವಾಗಿ ಇದ್ದರೆ ಅದರಿಂದ ದೊರೆಯುವ ಖುಷಿಯೂ ಕೂಡ ದೊಡ್ಡದಾಗಿಯೇ ಇರುತ್ತದೆ ಎನ್ನುವುದನ್ನು ಮರೆಯಬೇಡ.
ಯಾರು ಸಮಯ ಸಾಧಕರಾಗಿ ಒಬ್ಬ ವ್ಯಕ್ತಿಯನ್ನು ಮೋಸ ಮಾಡುತ್ತಾ ಇರುತ್ತಾರೆಯೋ ಅವರ ಮೋಸಕ್ಕೆ ಸಮಯವೇ ಒಂದು ದಿನ ತಕ್ಕ ರೀತಿಯ ಪಾಠವನ್ನು ಅವರಿಗೆ ಕಲಿಸುತ್ತದೆ. ಹುಟ್ಟಿದವನು ಸಾಯಲೇಬೇಕು, ಇದೇ ಜನುಮದ ನಿಯಮ. ಆದರೆ ಕೆಲವರು ನಾನೇ, ನನ್ನದೇ, ನನ್ನಿಂದಾನೇ ಅಂತ ಮೆರೆದು ಮಣ್ಣು ಸೇರಿ ಬಿಟ್ಟರು. ನಾವು ಕ್ಷಮಿಸಿದರೂ ಕೂಡ ಕರ್ಮ ಎನ್ನುವುದು ಬಿಡುವುದಿಲ್ಲ ಎನ್ನುವುದು ಇದನ್ನೇ ನೋಡಿ. ಕತ್ತಲೆಯಲ್ಲಿ ಇರುವೆಯೆಂದು ಎಂದಿಗೂ ಕೂಡ ಜೀವನದಲ್ಲಿ ಕೊರಗಬೇಡ. ಬೆಲೆ ಬಾಳುವ ಅತ್ಯಂತ ಅತ್ಯಮೂಲ್ಯವಾಗಿರುವಂತಹ ವಸ್ತುಗಳು ಕೂಡ ಒಳೆಯುವುದು ಕತ್ತಲೆಯಲ್ಲಿಯೇ ಎನ್ನುವುದನ್ನು ಮರೆಯಬೇಡಿ. ನಿಮ್ಮ ಮನಸ್ಸು ನೋವಿನಿಂದ ಕೂಡಿದಾಗ ನಿಮ್ಮ ಮುಖದಲ್ಲಿ ಸದಾ ಕಾಲ ನಗು ಎನ್ನುವುದು ಇರಬೇಕು. ಒಳ್ಳೆಯ ಜನರೊಡನೆ ಸಮಯವನ್ನು ಕಳೆಯಿರಿ, ಏಕೆಂದರೆ ಅವರು ಎಂದಿಗೂ ಕೂಡ ಉರಿಯುವ ಬೆಂಕಿಗೆ ತುಪ್ಪವನ್ನು ಸುರಿಯುವಂತಹ ಕೆಲಸವನ್ನು ಮಾಡುವುದೇ ಇಲ್ಲ. ಮರಕ್ಕೆ ಬೇರು ಎಷ್ಟು ಮುಖ್ಯವೋ ಮನುಷ್ಯನಿಗೆ ನಂಬಿಕೆಯೂ ಕೂಡ ಅಷ್ಟೇ ಮುಖ್ಯ. ಬೇರು ಇಲ್ಲವಾದರೆ ಮರ ಉಳಿಯುವುದಿಲ್ಲ, ನಂಬಿಕೆ ಇಲ್ಲವಾದರೆ ಸಂಬಂಧ ಎನ್ನುವುದು ಉಳಿಯುವುದೇ ಇಲ್ಲ. ದೇವರು ಬೇಕಂತಲೇ ಕೆಲವು ಸಂಬಂಧಗಳನ್ನು ನಮ್ಮಿಂದ ದೂರ ಮಾಡಿಬಿಡುತ್ತಾನೆ. ಕಾರಣ ಇಷ್ಟೇ, ನಮಗೆ ತಿಳಿಯದೇ ಇರುವಂತಹ ಸತ್ಯ ಆ ದೇವರಿಗೆ ತಿಳಿದಿರುತ್ತದೆ. ಹಾಗಾಗಿ ದೇವರನ ಮುಂದೆ ಕೂಗಿದ ಕೂಗು, ತುಂಬಿದ ಹೊಟ್ಟೆಗೆ ಬಡಿಸಿದ ಊಟ, ಅವಶ್ಯಕತೆ ಇಲ್ಲದವನಿಗೆ ನೀವಾಗಿಯೇ ಕೇಳಿ ಮಾಡಿದ ಸಹಾಯ, ಹಣದ ಅಹಂಕಾರ ತುಂಬಿದವನ ಮುಂದೆ ಹೇಳಿಕೊಂಡಂತಹ ನೋವು ಎಂದಿಗೂ ಕೂಡ ವ್ಯರ್ಥವೇ ಆಗುತ್ತದೆ ಎನ್ನುವುದನ್ನು ಮರೆಯಲೇಬೇಡಿ. ನೀವು ಏನೇ ನೋವುಗಳನ್ನು ಹೇಳಿಕೊಂಡರೂ ಕೂಡ ನಿಮ್ಮ ನೋವಿಗೆ ಸ್ಪಂದಿಸುವಂತಹ ಹೃದಯ ಇದ್ದಾಗ ಮಾತ್ರ ಆ ನೋವಿಗೆ ಒಂದು ಬೆಲೆ ಎನ್ನುವುದು ಸಿಗುವುದಕ್ಕೆ ಸಾಧ್ಯವಾದೀತು. ಮನುಷ್ಯತ್ವಕ್ಕೆ ಬೆಲೆ ಕೊಡದ ಜನರು ನೀ ಹಾಕಿದ ಅನ್ನಕ್ಕೆ ಬೆಲೆ ಕೊಡುವವರೇ. ಹಣಕ್ಕೆ ಬೆಲೆ ಕೊಡುವ ಜನರು ನೀ ಮಾಡಿದ ಸಹಾಯಕ್ಕೆ ಬೆಲೆಯನ್ನು ಕೊಡುವವರೇ. ಇಲ್ಲಿ ಎಲ್ಲ ಸ್ವಾರ್ಥಿಗಳೇ ತುಂಬಿರುವಂತಹ ಈ ಪ್ರಪಂಚದಲ್ಲಿ ನೀ ಮಾಡಿರುವಂತಹ ನಿಸ್ವಾರ್ಥದ ಸೇವೆಗೆ ಎಂದಿಗೂ ಕೂಡ ಬೆಲೆ ಸಿಗುವುದಕ್ಕೆ ಸಾಧ್ಯವಾದೀತೆ. ಈ ಸತ್ಯವನ್ನು ಅರಿತು ಯಾರಿಗೆ ಬೆಲೆಯನ್ನು ಕೊಡುತ್ತೀಯಾ, ಯಾರಿಗೆ ಸಹಾಯವನ್ನು ಮಾಡುತ್ತೀಯಾ, ಯಾರ ಜೊತೆಗೆ ಸಮಯವನ್ನು ಕಳೆಯುತ್ತೀರಾ ನೋಡಿ ವ್ಯವಹಾರವನ್ನು ಮಾಡಿ. ಹಾಲು, ಮೊಸರು, ಮಜ್ಜಿಗೆ, ತುಪ್ಪ ಎಲ್ಲ ಒಂದೇ ಜಾತಿಗೆ ಸೇರಿದ್ದರೂ ಆಗಿದ್ದರೂ ಕೂಡ ಅವುಗಳ ಬೆಲೆ ಮಾತ್ರ ಬೇರೆ ಬೇರೆಯದ್ದೇ ಆಗಿರುತ್ತದೆ. ಏಕೆಂದರೆ ನಿಮ್ಮ ಶ್ರೇಷ್ಠತೆ ನಿನ್ನ ಜನನದಿಂದ ಬರುವುದಿಲ್ಲ, ನೀ ಮಾಡುವಂತಹ ಕರ್ಮದಿಂದ ಬರುತ್ತದೆ. ಒಳ್ಳೆಯ ಕರ್ಮಗಳನ್ನು ಮೈಗೂಡಿಸಿಕೊಳ್ಳುವುದನ್ನು ನೋಡಿ. ನಿಮ್ಮ ಪ್ರಯತ್ನವಿಲ್ಲದೆ ನೀವು ಯಶಸ್ವಿಯಾಗಲು ಸಾಧ್ಯವಿಲ್ಲ. ನಿಮ್ಮ ಸಂಪೂರ್ಣವಾಗಿರುವಂತಹ ಪ್ರಯತ್ನ ನಿಮ್ಮ ಕೆಲಸದಲ್ಲಿ ಇದ್ದರೆ ನೀವು ವಿಫಲತೆಯನ್ನು ಕಾಣುವುದಕ್ಕೆ ಸಾಧ್ಯವೇ ಇಲ್ಲ. ಹಾಗಾಗಿ ಕೆಲಸವನ್ನು ಮಾಡಬೇಕು. ಸೇಡು ಎನ್ನುವುದು ನಮ್ಮದೇ ಸುಡುವಂತಹ ಬೆಂಕಿ, ಅದರ ಆತ್ಮ ಎನ್ನುವುದು ನಾವೇ ಎನ್ನುವುದನ್ನು ಮರೆಯಬಾರದು. ನಾವು ಸೇಡಿನಿಂದ ಏನನ್ನೂ ಕೂಡ ಪಡೆದುಕೊಳ್ಳುವುದಕ್ಕೆ ಸಾಧ್ಯವೇ ಇಲ್ಲ. ಹಾಗಾಗಿ ಜೀವನದಲ್ಲಿ ಎಲ್ಲವನ್ನ ತೊರೆದು ಜೀವನದಲ್ಲಿ ನಗು ನಗುತ್ತಾ ಜೀವನವನ್ನು ಕಳೆಯುವುದನ್ನು ನೋಡಬೇಕು. ಅಂದಾಗಲೇ ಮನುಷ್ಯ ಜೀವನದಲ್ಲಿ ಉನ್ನತವಾಗಿರುವಂತಹ ಹಂತಕ್ಕೆ ತಲುಪುವುದಕ್ಕೆ ಸಾಧ್ಯವಾದೀತು. ಒಳ್ಳೆಯ ದಿನಗಳು ನಿನ್ನ ಜೀವನದಲ್ಲಿ ಬಂದೇ ಬರುತ್ತದೆ. ಯಾರನ್ನೂ ಕೂಡ ಸುಲಭವಾಗಿ ನಂಬಬೇಡ, ಏಕೆಂದರೆ ನಿನ್ನಿಂದಲೇ ಎಲ್ಲವನ್ನ ತಿಳಿದುಕೊಂಡು ನಿನಗೆ ಮೋಸ ಮಾಡುವಂತಹ ಜನರೇ ಇಲ್ಲಿ ಹೆಚ್ಚಾಗಿ ಇದ್ದಾರೆ. ಇದನ್ನು ಎಂದಿಗೂ ಕೂಡ ಮರೆಯಲೇಬೇಡ. ಒಳ್ಳೆಯ ಸಮಯ ಎನ್ನುವುದು ನಿನ್ನ ಜೀವನದಲ್ಲಿ ಬಂದೇ ಬರುತ್ತದೆ. ಆ ಸಮಯಕ್ಕೋಸ್ಕರ ಕಾಯಬೇಕು ಅಷ್ಟೇ. ದೇವರು ನಿನಗೂ ಕೂಡ ಒಳ್ಳೆಯ ಸಮಯವನ್ನು ಕೊಟ್ಟೇ ಕೊಡುತ್ತಾನೆ. ಯಾರನ್ನು ಸುಲಭವಾಗಿ ನಂಬಬೇಡ. ಹೆಚ್ಚು ಕೇಳಿ ಕಡಿಮೆ ಮಾತನಾಡಿ ಯಶಸ್ಸು ನಿಮ್ಮದಾಗುತ್ತದೆ ಎನ್ನುವುದನ್ನು ಮರೆಯಲೇಬೇಡಿ. ಸಮಯಕ್ಕೋಸ್ಕರ ಎಲ್ಲವನ್ನೂ ಕೂಡ ಕಳೆದುಕೊಳ್ಳಬೇಡ. ಸಮಯವೇ ಎಲ್ಲವನ್ನೂ ಕೂಡ ತಂದುಕೊಡುತ್ತದೆ. ಸುಳ್ಳು ನಗುತ್ತಿರುವಾಗ ಸತ್ಯ ಅಳುತ್ತಿರಬಹುದು, ಆದರೆ ಸತ್ಯ ಅನ್ನಕ್ಕಾಗ ಸುಳ್ಳು ಸತ್ತೇ ಹೋಗಿರುತ್ತದೆ ಎನ್ನುವುದನ್ನು ಮರೆಯಲೇಬೇಡಿ. ಜನರ ಮೆಚ್ಚುಗೆಯಂತೆ ಬದುಕಬೇಕಾದರೆ ನೂರಾರು ನಾಟಕಗಳನ್ನು ಆಡಬೇಕು, ಆದರೆ ದೇವರ ಮೆಚ್ಚುಗೆಯಂತೆ ಬದುಕಲು ನಮ್ಮತನ ಹೊಂದಿದ್ದರೆ ಸಾಕು. ಸಂಗೀತಕ್ಕೆ ತಾಳ ಎಷ್ಟು ಮುಖ್ಯವೋ ಸಂಸ್ಕಾರಕ್ಕೆ ತಾಳ್ಮೆ ಎನ್ನುವುದು ಅಷ್ಟೇ ಮುಖ್ಯ ಎನ್ನುವುದನ್ನು ಮರೆಯಬೇಡಿ. ಹುಟ್ಟಿದವನು ಸಾಯಲೇಬೇಕು, ಸೋತವನು ಗೆಲ್ಲಲೇಬೇಕು. ಸಾವು ಬರುವವರೆಗೂ ಕೂಡ ಕಾಯಬೇಡ, ಗೆಲುವು ಸಿಗುವವರೆಗೂ ಕೂಡ ಛಲ ಬಿಡಲೇಬೇಡ. ಜೀವನದಲ್ಲಿ
ಸಾವು ಬರುವವರೆಗೂ ಕೂಡ ಸಾಯಬೇಡ. ಗೆಲುವು ಸಿಗುವವರೆಗೂ ಕೂಡ ಛಲ ಬಿಡುವುದಕ್ಕೆ ಹೋಗಬೇಡ. ಜೀವನದಲ್ಲಿ ಒಮ್ಮೆಯಾದರೂ ಕೂಡ ಅವಮಾನ ಆಗಲೇಬೇಕು. ಏಕೆಂದರೆ ಅವಮಾನವನ್ನು ಸಹಿಸಿಕೊಳ್ಳದೆ ಸನ್ಮಾನ ಮಾಡಿಸಿಕೊಂಡವರು ಯಾರೂ ಕೂಡ ಇಲ್ಲ. ಇದನ್ನು ಅರಿತು ಜೀವನವನ್ನು ಮಾಡು. ಅಕ್ಕರೆ ಇಲ್ಲದ ಸಂಬಂಧಕ್ಕೆ ಎಷ್ಟೇ ಸಕ್ಕರೆ ತಿನಿಸಿದರೂ ಕೂಡ ಬೇವಿನ ಕಹಿಯನ್ನೇ ಅದು ಕುಕ್ಕುತ್ತದೆ ಎನ್ನುವುದನ್ನು ಮರೆಯಬೇಡ. ಕೆಲವರು ನಮಗೆ ನೋವಾಗುವ ರೀತಿ ನಡೆದುಕೊಂಡು ಕೊನೆಗೆ ನಾವೇ ಅವರಿಗೆ ನೋವು ಮಾಡಿದ್ದೇವೆ ಅನ್ನುವ ರೀತಿಯಲ್ಲಿ ಪ್ರತಿಕ್ರಿಯಿಸುತ್ತಾರೆ. ಈ ಅನುಭವ ನಿಮಗೂ ಕೂಡ ಆಗಿದೆಯಾ? ಜೀವನದಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಹಾಗೇ ಆಗಿರುತ್ತದೆ. ದಿನಕ್ಕೊಂದು ಬಣ್ಣ, ಕ್ಷಣಕ್ಕೊಂದು ಮಾತು ಬದಲಾಯಿಸುತ್ತಾ ಬದುಕುವವರಿಗೆ ಈ ಪ್ರಪಂಚದಲ್ಲಿ ಬೆಲೆ ಎನ್ನುವುದು ಹೆಚ್ಚು. ಕೆಟ್ಟವರಾಗಲು ಕೆಟ್ಟ ಕೆಲಸಗಳನ್ನು ಮಾಡಬೇಕಾಗಿಲ್ಲ. ಸತ್ಯವನ್ನು ಇದ್ದ ಹಾಗೆ ಹೇಳಿದರೆ ಸಾಕು, ನಾವು ಕೆಟ್ಟವರಾಗಿ ಬಿಡುತ್ತೇವೆ ಎನ್ನುವುದನ್ನು ಮರೆಯಬೇಡಿ. ಮನಸ್ಸಿಗೆ ಇಷ್ಟವಾದವರ ಅಪ್ಪಿಗೆಗಿಂತ ಸಿಗುವ ಸಮಾಧಾನ ಜಗತ್ತಿನ ಯಾವ ವಸ್ತುವಿನಿಂದಲೂ ಕೂಡ ಸಿಗುತ್ತದೆ ಎಂದು ಹೇಳುವುದಕ್ಕೆ ಸಾಧ್ಯವೇ ಇಲ್ಲ. ಅನ್ನ ಸಿಗದೇ ಇರುವ ದಿನಗಳನ್ನು ಕಂಡವರು ತಟ್ಟೆಯಲ್ಲಿ ಅನ್ನ ಬಿಟ್ಟು ಎದ್ದೇಳುವುದೇ ಇಲ್ಲ. ಇದನ್ನು ಅರಿತು ಜೀವನವನ್ನು ಮಾಡುವುದನ್ನು ನೋಡಿ. ಸೇಡು ಎನ್ನುವುದು ನಮ್ಮನ್ನೇ ಸುಡುವ ಬೆಂಕಿ, ಆದರೆ ತಾಳ್ಮೆ ಎನ್ನುವುದು ನಮ್ಮನ್ನು ಕಾಯುವಂತಹ ಕವಚ. ನಮಗೆ ಅನ್ಯಾಯ ಮಾಡಿದವರ ಪತನವನ್ನು ಕಣ್ಣಾರೆ ನೋಡಲು ಬೇಕಾಗಿರುವುದು ಕೇವಲ ತಾಳ್ಮೆ ಮಾತ್ರ. ಎಲ್ಲರ ಮೇಲೆಯೂ ಕೂಡ ನಂಬಿಕೆ ಇಡು, ಆದರೆ ನಿನ್ನ ನೆಮ್ಮದಿ ಇಡುವಷ್ಟು ಯಾರನ್ನೂ ಕೂಡ ನಂಬುವುದಕ್ಕೆ ಹೋಗಲೇಬೇಡ. ನಿನ್ನ ಮನಸ್ಸಿಗೆ ನೋವು ಮಾಡುವ ವ್ಯಕ್ತಿಗಳಿಗೆ ನಿನ್ನ ಬೆಲೆ ತಿಳಿಯಬೇಕೆಂದರೆ ನೀನು ಅವರನ್ನು ನಿರ್ಲಕ್ಷ್ಯ ಮಾಡುವುದನ್ನು ಮೊದಲು ಕಲಿಯಬೇಕು. ಸಿಗದವರನ್ನು ಹುಡುಕಬೇಡಿ, ಸಿಕ್ಕವರನ್ನ ಬಿಡಬೇಡಿ, ಬರದವರನ್ನ ಕಾಯಬೇಡಿ, ಬಂದವರನ್ನ ಕಾಯಿಸಬೇಡಿ, ಕೊಡದವರನ್ನ ಕೇಳಬೇಡಿ, ಕೊಟ್ಟವರನ್ನ ಮರೆಯಬೇಡಿ. ಇದೇ ಜೀವನ. ಪ್ರಾಮಾಣಿಕವಾಗಿ ದುಡಿಯುವ ವ್ಯಕ್ತಿ ಯಾವಾಗಲೂ ಕೂಡ ಸಾಲದಲ್ಲಿ ಇರುತ್ತಾನೆ. ನಿಜವಾಗಿಯೂ ಕೂಡ ಇದು ಸತ್ಯ. ಜಾರುವ ಕಣ್ಣೀರಿನ ಹನಿಯು ಭಾರವಿಲ್ಲದೆ ಇರಬಹುದು, ಆದರೆ ಅದರಲ್ಲಿ ಅಡಗಿರುವ ನೋವು ಸಾಕಷ್ಟು ಭಾರವಾಗಿ ಇರುತ್ತದೆ ಎನ್ನುವುದನ್ನು ಮರೆಯಬೇಡಿ. ಜಾತಕ ನೋಡಿ ನಿನ್ನ ಭವಿಷ್ಯ ನಿರ್ಧರಿಸಲು ಯಾವ ಶಕ್ತಿಯಿಂದಲೂ ಕೂಡ ಸಾಧ್ಯವಿಲ್ಲ. ನೀನು ಮನಸ್ಸು ಮಾಡಿದರೆ ನಿನ್ನ ಭವಿಷ್ಯ ನೀನೇ ಬರೆದುಕೊಳ್ಳುವೆ ಎನ್ನುವುದನ್ನು ಮರೆಯಬೇಡ. ಜಗತ್ತಿನಲ್ಲಿ ತೊಡೆ ತಟ್ಟಿ ಕೆಟ್ಟವರಿಗಿಂತ ಜಡೆ ಮುಟ್ಟಿ ಕೆಟ್ಟವರೇ ಹೆಚ್ಚಿನ ಜನರು. ಕೆಲವೊಂದು ಸಮಯದಲ್ಲಿ ದುಡ್ಡಿನ ಆರ್ಭಟಕ್ಕೆ ಸತ್ಯ ಕೂಡ ಸದ್ದಿಲ್ಲದೆ ಸಂತೆಯೊಳಗೆ ಮರೆಯಾಗಿ ಬಿಡುತ್ತದೆ ಎನ್ನುವುದನ್ನು ಮರೆಯಬೇಡಿ. ಮನುಷ್ಯ ಭೇದ ಭಾವ ಮಾಡಬಹುದು, ಆದರೆ ಸಮಯ ಯಾರಿಗೂ ಕೂಡ ಭೇದ ಭಾವವನ್ನು ಮಾಡುವುದೇ ಇಲ್ಲ. ಒಬ್ಬ ಮನುಷ್ಯ ಒಳ್ಳೆಯವನಾಗಬೇಕೆಂದರೆ ಮಿತ್ರ ಎದೆಯಲ್ಲಿ ಇರಬೇಕು, ಶತ್ರು ಎದುರಿನಲ್ಲಿ ಇರಬೇಕು. ಇಲ್ಲಿ ಒಳ್ಳೆಯವರನ್ನ ನೋಡಿ ಬದುಕಿದರೆ ದಡ್ಡ ಎಂದು ಹೇಳುತ್ತಾರೆ, ಮೋಸ ಮಾಡಿ ಬದುಕಿದರೆ ಬುದ್ಧಿವಂತ ಎಂದು ಹೇಳುತ್ತಾರೆ. ಇಷ್ಟೇ ಈ ಪ್ರಪಂಚ. ದುಡ್ಡಿನ ಅಹಂಕಾರದಲ್ಲಿ ಮೆರೆಯಬೇಡ ಮನುಜ. ಸತ್ತ ಮೇಲೆ ಹೋಗುವುದು ಮಣ್ಣಿಗೆ ಹೊರತು ಬ್ಯಾಂಕಿಗೆ ಅಲ್ಲ ಎನ್ನುವ ಸತ್ಯವನ್ನು ಅರಿತು ಜೀವನವನ್ನು ಮಾಡಿ. ಅವನಿಗೆ ಸಿಕ್ಕಿದೆ ನನಗೆ ಸಿಕ್ಕಿಲ್ಲ ಎಂದು ಅಸೂಹೆ ಪಡದ ಏಕೈಕ ಪದವಿ ಮರಣ ಒಂದೇ. ಬಲವಂತವಾಗಿ ಯಾರನ್ನೂ ಕೂಡ ಮಾತನಾಡಿಸಬೇಡಿ. ಆ ಮಾತಿಗೆ 3 ಕಾಸಿನ ಬೆಲೆಯೂ ಕೂಡ ಇರುವುದಿಲ್ಲ. ಇದು ನಿಜವಾದಂತಹ ಮಾತು. ತಿಳುವಳಿಕೆಗಿಂತ ನಡವಳಿಕೆಗೆ ಶ್ರೇಷ್ಠ. ತಿಳುವಳಿಕೆ ಸೋಲಬಹುದು, ಆದರೆ ಉತ್ತಮ ನಡವಳಿಕೆ ಎಂದಿಗೂ ಕೂಡ ಸೋಲುವುದೇ ಇಲ್ಲ ಎನ್ನುವ ಸತ್ಯವನ್ನು ಅರಿತು ಜೀವನವನ್ನು ಮಾಡಿ. ಯಾರನ್ನೂ ತುಳಿದ ಮೇಲೆ ಹೋಗುವ ಆಸೆ ಇಲ್ಲ, ಯಾರ ಮುಂದೆ ತಲೆಬಾಗುವ ಅವಶ್ಯಕತೆ ಇಲ್ಲ. ನನ್ನ ದುಡಿಮೆಗೆ ನನ್ನ ಗುರುತು, ಇದೇ ನಿಜವಾದ ಜೀವನ. ತಂದೆ ಎಂಥ ಮನುಷ್ಯ ಅಂದರೆ ಇಡೀ ಪ್ರಪಂಚದ ಒತ್ತಡವನ್ನು ಮನಸ್ಸಿನಲ್ಲಿ ಇಟ್ಟುಕೊಂಡು ಹೃದಯದಲ್ಲಿ ಮಕ್ಕಳ ಭವಿಷ್ಯದ ಬಗ್ಗೆ ಪ್ರತಿ ಕ್ಷಣವೂ ಕೂಡ ಚಿಂತನೆಯನ್ನು ಮಾಡುತ್ತಾ ಇರುತ್ತಾನೆ. ಮಳೆ ಬಂದು ನಿಂತ ನಂತರವೇ ಪ್ರಕೃತಿ ಸುಂದರವಾಗಿ ಕಾಣಿಸುವುದು, ಹಾಗೆಯೇ ಜೀವನದಲ್ಲಿ ಕಷ್ಟಗಳು ಬಂದು ಹೋದ ನಂತರವೇ ಜೀವನ ಎನ್ನುವುದು ಸುಂದರವಾಗಿ ಕಾಣುವುದು. ಇಷ್ಟವಿಲ್ಲದ ಜೀವನ, ಅರ್ಥವಿಲ್ಲದ ಬದುಕು, ನಗು ಇಲ್ಲದ ಮುಖ, ಖುಷಿ ಇಲ್ಲದ ಮನಸ್ಸು ಮತ್ತು ಸುಖವಿಲ್ಲದ ಜೀವನ ಬದುಕಿದ್ದರೇನು, ಸತ್ತರೆ ಏನು ಅಲ್ಲವೇ? ನಾಲಿಗೆ ಚಪಲದ ಮಾತುಗಳನ್ನು ಕಾಲಿಗೆ ಧರಿಸಿದ ಚಪ್ಪಲೆಯನ್ನು ಹೊರಗೆ ಬಿಡುವುದು ಉತ್ತಮ ಎಂದು ಹೇಳುತ್ತಾರೆ. ಕಲ್ಲು ತಾಕಿ ಬಿದ್ದರೆ ಏಳಿಸುವುದಕ್ಕೆ ತುಂಬ ಕೈಗಳು ಬರಬಹುದು, ಆದರೆ ಸಾಲ ಮಾಡಿ ಬಿಟ್ಟರೆ ನನ್ನವರು ಅಂದುಕೊಂಡವರು ಯಾರೂ ಕೂಡ ಬರುವುದೇ ಇಲ್ಲ.
ದುಡಿದು ಉಳಿತಾಯ ಮಾಡಬೇಕು, ಏಕೆಂದರೆ ಭೂಮಿ ತಾಯಿಗೂ ಸಹ ಬರಗಾಲ ತಪ್ಪಿದ್ದಲ್ಲ. ತಿಳಿದು ಬದುಕಬೇಕು. ಧರ್ಮದಿಂದ ಬದುಕುವವರನ್ನ ಧರ್ಮವೇ ರಕ್ಷಣೆಯನ್ನ ಮಾಡುತ್ತದೆ. ಅಹಂಕಾರ, ದುರಹಂಕಾರ, ಅಧಿಕಾರ ಯಾರಿಗೂ ಕೂಡ ಶಾಶ್ವತವಲ್ಲ. ಅದು ಕೇವಲ ಸಮಯವಿದ್ದಾಗ ಮಾತ್ರ. ಸೂರ್ಯನ ಸ್ನೇಹ ಮುಂಜಾನೆಯಿಂದ ರಾತ್ರಿಯವರೆಗೆ, ಚಂದ್ರನ ಸ್ನೇಹ ರಾತ್ರಿಯಿಂದ ಮುಂಜಾನೆಯವರೆಗೆ. ನಿಜವಾದ ಪ್ರಾಮಾಣಿಕ ಸ್ನೇಹಿತನ ಸ್ನೇಹ ದೇಹದಲ್ಲಿ ಉಸಿರು ಇರುವವರೆಗೆ. ಜೇನು ತುಪ್ಪದ ಸಿಹಿಯನ್ನ ಪಡೆಯಬೇಕೆಂದರೆ ಜೇನು ನೊಣದಂತೆ ಒಟ್ಟಿಗೆ ಇರುವುದನ್ನು ನಾವು ಜೀವನದಲ್ಲಿ ಕಲಿಯಬೇಕು. ನೊಣಗಳು ಸುಂದರವಾದ ದೇಹವನ್ನು ಬಿಟ್ಟು ಗಾಯದ ಮೇಲೆ ಕುಳಿತುಕೊಳ್ಳುವ ಹಾಗೆ ಕೆಲವರು ನಮ್ಮಲ್ಲಿ ಇರುವಂತಹ ಸದ್ಗುಣಗಳನ್ನು ತಳ್ಳಿ ಹಾಕಿ ಲೋಪದೋಷಗಳನ್ನು ಮಾತ್ರ ಹುಡುಕುತ್ತಾ ಇರುತ್ತಾರೆ. ಊರು ಬಿಟ್ಟು ದುಡಿ ಪರವಾಗಿಲ್ಲ, ಆದರೆ ಮೂರು ಬಿಟ್ಟು ಎಂದಿಗೂ ಕೂಡ ಬದುಕಬೇಡ. ಹಣ ಮುಖ್ಯ ಎನ್ನುವವರಿಗೆ ಒಳ್ಳೆಯತನ ಕಡಿಮೆ, ಒಳ್ಳೆಯತನ ಮುಖ್ಯ ಅನ್ನುವವರಿಗೆ ಹಣ ಕಡಿಮೆ. ಕಥೆಯಲ್ಲಿ ಬರುವ ಗುಳ್ಳೆ ನರಿಗಳನ್ನಾದರೂ ಕೂಡ ನಂಬಬಹುದು, ಆದರೆ ಗುಳ್ಳೆ ನರಿ ಬುದ್ಧಿ ಇರುವ ಮನುಷ್ಯರನ್ನ ನಂಬುವುದಕ್ಕೆ ಹೋಗಲೇಬಾರದು. ಬಡವರ ಹೋರಾಟ ಅನ್ನಕ್ಕಾಗಿ, ಶ್ರೀಮಂತರ ಹೋರಾಟ ಚಿನ್ನಕ್ಕಾಗಿ. ಭಗವಂತನ ಆಟ ಸತ್ಯಕ್ಕಾಗಿ, ಮನುಷ್ಯನ ಆಟ ಸ್ವಾರ್ಥಕ್ಕಾಗಿ. ನನ್ನನ್ನು ಬೈದ, ನನ್ನನ್ನು ಹೊಡೆದ, ನನ್ನನ್ನು ಸೋಲಿಸಿದ, ನನ್ನದನ್ನು ಅಪಹರಿಸಿದ ಎನ್ನುವವರ ದ್ವೇಷ ಶಾಂತವಾಗಿರುವುದು. ಅವಶ್ಯಕತೆ ಇದ್ದಾಗ ಆತ್ಮೀಯತೆಯಿಂದ ಮಾತನಾಡುವ ವ್ಯಕ್ತಿ ಅವಶ್ಯಕತೆ ಮುಗಿದ ಮೇಲೆ ಹಾವಿನ ರೀತಿ ನಿಮ್ಮ ಹಿಂದೆ ಬುಸುಗುಡುತ್ತಲೇ ಇರುತ್ತಾನೆ. ಇದನ್ನು ಮರೆಯಲೇಬೇಡಿ. ನೀವೇನಾದರೂ ಶ್ರೀಕೃಷ್ಣ ಪರಮಾತ್ಮನ ಭಕ್ತರೇ ಆಗಿದ್ದರೆ ತಪ್ಪದೆ ಈ ವಿಡಿಯೋಗೆ ಒಂದು ಲೈಕನ್ನು ಮಾಡಿ. ಇನ್ನು ನಾಳೆ ಶ್ರೀಕೃಷ್ಣ ಪರಮಾತ್ಮನ ಮತ್ತಷ್ಟು ವಚನಾಮೃತದೊಂದಿಗೆ ನಿಮ್ಮ ಮುಂದೆ ಬರುವವರೆಗೂ ಧನ್ಯವಾದ. ಕರುನಾಡಿಗೆ.